ನಮಸ್ಕಾರ ಎಲ್ರಿಗೂ. ನಾನು ರಮೇಶ್ ಜಗತ್ ಮೈಸೂರು. ನಿನ್ನೆ ಅಷ್ಟೇ MSME ಬಗ್ಗೆ ಜಾಗೃತಿ ಮೂಡಿಸುವಂತಹ ಒಂದು ಕೆಲಸದ ಬಗ್ಗೆ ನಾನು ಮಾಹಿತಿಯನ್ನು ಕೊಟ್ಟಿದ್ದೆ. ಅವರು ಒಬ್ಬರು ವ್ಯಕ್ತಿ ಒಂದು ಕಂಪ್ನಿ ಮೂಲಕ ನನ್ನ ಕಾಂಟ್ಯಾಕ್ಟ್ ಮಾಡಿದರು ಒಂದು 20 ದಿನಗಳ ಹಿಂದೆ. ಸೊ ಯಾವುದೇ ರೀತಿಯಾದಂತಹ ಜನರು ಹಣವನ್ನು ಕಟ್ಟಬೇಕಾಗಿಲ್ಲ, ಜೊತೆಗೆ ಯಾವುದೇ ರೀತಿಯಾದಂತಹ ಹಣವನ್ನು ಕಲೆಕ್ಟ್ ಮಾಡುವಂತಹ ಕೆಲಸ ಅಲ್ಲ, ಜೊತೆಗೆ ಏನನ್ನು ಕೂಡ ಸೇಲ್ ಮಾಡಬೇಕಾಗಿಲ್ಲ. ಜಸ್ಟ್ MSME ಬಗ್ಗೆ ಜಾಗೃತಿಯನ್ನು ಮೂಡಿಸ್ಬೇಕು ಅಂತಹ ಕೆಲಸ. 25,000 ರೂಪಾಯಿಂದ 80,000 ರೂಪಾಯಿವರೆಗೂ ದುಡಿಬೋದು ಅಂತ ಅಂದ್ಬಿಟ್ಟು ತಿಳಿಸಿದರು. ಸೊ ಹಣ ಏನು ಕಟ್ಟೋ ಹಂಗಿಲ್ವಲ್ಲ, ಸೊ ಜನರು ಸೇಫಾಗಿರ್ತಾರೆ ಅಂತ ಅಂದ್ಬಿಟ್ಟು ನಾನು ಕೂಡ ವೀಡಿಯೋನ ಮಾಡಿದ್ದೆ. ಆ್ಯಕ್ಚುಲಿ ಅದು ಜೆನ್ಯೂನಾಗೇ ಇತ್ತು ಅವರು ಹೇಳಿದ್ದು. ಆದರೆ 13,000 ಜನಕ್ಕೆ ಆಲ್ರೆಡಿ ರೀಚ್ ಆಗಿಬಿಟ್ಟಿತ್ತು. ನಿನ್ನೆ ನೈಟ್ ಆ ವೀಡಿಯೋನ ನಾನು ರಿಮೂವ್ ಮಾಡಿದ್ದೀನಿ. ಆ ವಿಡಿಯೋದಲ್ಲೇ ತಿಳಿಸಿದ್ದೆ ಹೇಗೆ ಅಪ್ಲೈ ಮಾಡೋದು ಅಂತ ಕೂಡ ತಿಳಿಸಿದ್ದೆ. ಅದು ನೋಡ್ಕೊಂಡು ಸಾಕಷ್ಟು ಜನ ಅಪ್ಲೈ ಮಾಡಿಬಿಟ್ಟಿರ್ತೀರ, ಅಂಥವರಿಗೆ ಒಂದು ಅಪ್ಡೇಟನ್ನು ಕೊಡೋಣ ಅಂತ ಅಂದ್ಬಿಟ್ಟು ನಾನು ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಅದು ಫೇಕ್ ಅಂತ ನಾನು ಹೇಳ್ತಾ ಇಲ್ಲ. ಅದೇ ರೀತಿಯಾಗಿ ಆ ಕಂಪ್ನಿ ಅಲ್ಲ, ಬೇರೆ ಒಂದು ಕಂಪ್ನಿ ಮೂಲಕ ಕೆಲಸ ಮಾಡಿದಂಥವರು ನನಗೆ ಒಬ್ಬರು ಪರಿಚಿತರು ನಿನ್ನೆ ನನ್ನ ವಿಡಿಯೋ ನೋಡ್ಬಿಟ್ಟು ಫೋನ್ ಮಾಡಿದರು. ಅವ್ರು ಹೇಳಿದ ಪ್ರಕಾರ 2 ವರ್ಷದಿಂದ ಅದ್ರ ಬಗ್ಗೆ ಕೆಲಸ ಮಾಡಿದ್ವಿ ಮೇಡಮ್, MSME ಜಾಗೃತಿ ಮೂಡಿಸೋದ್ರ ಬಗ್ಗೆ, ಬಟ್ ಸಂಬಳ ಅಂತ ನಮಗೆ ಅದು ಬರಲಿಲ್ಲ ಏನೂ ಅಂತಂದರು. ಆವಾಗ ತಕ್ಷಣ ನಾನು ಇವಾಗ ನೆನ್ನೆ ಏನು ವಿಡಿಯೋ ಮಾಡಿದ್ದೀನಿ ಅದಕ್ಕೆ ಸಂಬಂಧಪಟ್ಟಂಥವ್ರಿಗೆ ಫೋನ್ ಮಾಡಿದೆ. ಸರ್ ಈ ರೀತಿ ಹೇಳ್ತಾ ಇದ್ದಾರಲ್ಲ ಏನು ಅಂತ ಅಂದ್ಬಿಟ್ಟು. ಅದಕ್ಕೆ ಅವರಂದರು, ಮೇಡಮ್ ಇದು ಸಂಬಳ ಅಂತ ಏನು ಬರಲ್ಲ, ಅದು MSME ಬಗ್ಗೆ ಜಾಗೃತಿ ಮೂಡಿಸ್ತಾರಲ್ಲ, ಸ್ವಂತ ಉದ್ಯಮದ ಬಗ್ಗೆ ಎಲ್ಲ, ಅದು ಎಷ್ಟು ಜನಕ್ಕೆ ಅದು ಏನು ರಿಪೋರ್ಟನ್ನು ಕೊಡ್ತಾರೆ ಅದ್ರ ಮೇಲೆ ಅವರಿಗೆ ಸಂಬಳ ಬರ್ತಾ ಹೋಗುತ್ತೆ ಮೇಡಮ್ ಅಂತ, ಅಂದರೆ ಅಮೌಂಟ್ ಬರ್ತಾ ಹೋಗುತ್ತೆ ಅಂತ ಹೇಳಿದ್ರು. ಮತ್ತು ಹಾಸನದವರೊಬ್ಬರು ಪರಿಚಿತರ ಫೋನ್ ಮಾಡಿಬಿಟ್ಟು, ಮೇಡಮ್ ಅದು ಕಮಿಷನ್ ಬೇಸ್ ಮೇಲೆ ಕೊಡ್ತಾರೆ ಅಮೌಂಟ್ನ ಅಂತ ಅಂದ್ಬಿಟ್ಟು ಹೇಳಿದ್ರು. ಸೊ ಇನ್ನೊಬ್ರು ಗೊತ್ತಿರೋರು 2 ವರ್ಷದಿಂದ ಕೆಲಸ ಮಾಡಿದ್ರು ಬಂದಿಲ್ಲ ಅಂದರೆ ಈ ಕಂಪ್ನಿ ಅಲ್ಲ ಪಾಪ, ಸುಮ್ಮನೆ ಯಾಕೆ ಅವ್ರ ಮೇಲೆ ಅನ್ಯಾಯ ಆಡಬಾರ್ದು. ಬೇರೆ ಒಂದು ಕಂಪ್ನಿ, ಬಟ್ ಸೇಮ್ ಪ್ರೊಸೀಜರ್. ನಿನ್ನೆ ನಾನು ಏನು ಹೇಳಿದೆ ಅದೇ ಪ್ರೊಸೀಜರ್, MSME ಬಗ್ಗೆ ಜಾಗೃತಿ ಮೂಡಿಸುವಂತಹ ಪ್ರೊಸೀಜರೇ ಸೇಮ್ ಪ್ರೊಸೀಜರ್. 2 ವರ್ಷದಿಂದ ಕೆಲಸ ಮಾಡಿದ್ರು ಕೂಡ ಡಿಸ್ಟಿಕ್ ಕೋಆರ್ಡಿನೇಟರ್ ಬೇರೆ ಆಗಿದೆ ಮೇಡಮ್, ಬಟ್ ನನಗೇನೋ ಅದರಿಂದ ಏನೂ ದುಡ್ಡು ಬರಲಿಲ್ಲ ಅಂತಂದರು. ಆ ಕಾರಣಕ್ಕೋಸ್ಕರ ವೀಡಿಯೋನ ಪ್ರೈವೇಟ್ಗೆ ಹಾಕಿ ಅವರಿಗೆ ಫೋನ್ ಮಾಡಿದ್ದೆ. ಸರ್ ಆಲ್ರೆಡಿ ನೀವು ಸಂಬಳ ಕೊಡ್ತಾ ಇರೋವಂಥದ್ದು, ಅಂದರೆ ಹಣವನ್ನು ಜನರಿಗೆ ಯಾರು ಕೆಲಸ ಮಾಡ್ತಾಯಿದ್ದಾರೆ ಅವ್ರಿಗೆ ಕೊಡ್ತಾ ಇರೋವಂಥದ್ದು ಏನಾದರೂ ಪ್ರೂಫ್ ಅದನ್ನು ಕೇಳಿದ್ದೀನಿ. ಆ ಒಂದು ನನಗೆ ಪ್ರೂಫ್ ಎಲ್ಲ ಸಿಕ್ಕಿದ ಮೇಲೆ ಬೇಕಾದ್ರೆ ಅದ್ರ ಬಗ್ಗೆ ಅಪ್ಡೇಟ್ ಬಂದ ಮೇಲೆ ನಾನು ಮತ್ತೊಂದು ವಿಡಿಯೋ ಮಾಡಿ ಅದ್ರ ಬಗ್ಗೆ ತಿಳಿಸ್ತೀನಿ, ನನಗೆ ಸ್ಯಾಟಿಸ್ಫೈ ಅಂತ ಅನ್ನಿಸಿದ್ರೆ ಮಾತ್ರ. ಅದಕ್ಕೋಸ್ಕರ ನೆನೆ ತಕ್ಷಣ ನಾನು ವಿಡಿಯೋವನ್ನು ರಿಮೂವ್ ಮಾಡಿದ್ದೀನಿ. ಆ ಒಂದು ವಿಡಿಯೋ 13,000 ಜನಕ್ಕೆ ರೀಚ್ ಆಗಿತ್ತು. ಜೊತೆಗೆ ಒಂದಷ್ಟು ಜನ ಅಪ್ಲೈನ ಕೂಡ ಮಾಡಿರ್ತೀರ. ಫರ್ದರ್ ಅಪ್ಡೇಟ್ ಬರೋವರೆಗೂ ಕೂಡ, ನಾನು ತಿಳಿಸೋವರೆಗೂ ಕೂಡ ಅದ್ರ ಬಗ್ಗೆ ಏನೂ ಮುಂದುವರಿಯೋಕ್ಕೆ ಹೋಗಬೇಡಿ. ನಾನು ಅದೆಲ್ಲ ಕನ್ಫರ್ಮ್ ಎಲ್ಲ ಮಾಡಿಕೊಂಡು ತಿಳಿಸ್ತೀನಿ. ಹಣ ಏನೂ ಕಟ್ಟೋಂಗಿಲ್ಲ ನಿಜ, ಬಟ್ ಆದರೆ ನೀವು ಕೆಲಸ ಮಾಡಿದಂತಹ ಸಮಯ ಕೂಡ ನಿಮಗೆ ವೇಸ್ಟ್ ಆಗಬಾರ್ದಲ್ವ. ಸುಮ್ಮನೆ ನಾನು ಮುಂಚೆನೇ ಹೇಳ್ತಾ ಇದ್ದೀನಿ, ಏನು ನಾವು ಸಮಯವನ್ನು ಖರ್ಚು ಮಾಡ್ತೀವಿ, ನಮ್ಮ ಒಂದು ಬದುಕಿನ ಸಮಯ ಅದೇ ಮನಿ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ನಿಮ್ಮ ಸಮಯ ಕೂಡ ವ್ಯರ್ಥ ಆಗಬಾರ್ದು. ಆ ಕಾರಣಕ್ಕೋಸ್ಕರ ಅದ್ರ ಬಗ್ಗೆ ಯಾರೆಲ್ಲ ಅಪ್ಲೈ ಮಾಡಿದ್ದೀರಾ ಅದು ನಾನು ಫರ್ದರ್ ಅಪ್ಡೇಟ್ ಕೊಡೋವರೆಗೂ ಇನ್ನೇನು ಮುಂದುವರಿಯೋದಕ್ಕೆ ಹೋಗಬೇಡಿ. ತಿಳಿಸ್ತೀನಿ ನಾನೇ ಏನು ಎತ್ತು ಅಂತ ಅಂದ್ಬಿಟ್ಟು. ಅದು ನನಗೆ ಪ್ರೂಫ್ ಎಲ್ಲ ಸಿಕ್ಕಿ ಜೆನ್ಯೂನ್ ಅಂತ ಅನಿಸಿದ್ರೆ, ಮತ್ತು ಹೇಗೆ ಸಂಬಳ ಎಲ್ಲ ಯಾವ ರೀತಿ ಕೊಡ್ತಾರೆ ಏನು ಪ್ರತಿಯೊಂದನ್ನು ಕೂಡ ನಾನು ತಿಳ್ಕೊಂಡು ಏಜ್ ಲಿಮಿಟ್ ಎಲ್ಲ ಮತ್ತೆ ಒಂದು ಸತಿ ಕನ್ಫರ್ಮ್ ಮಾಡ್ಕೊಂಡು ಮತ್ತೆ ತಿಳಿಸ್ತೀನಿ. ಸದ್ಯಕ್ಕೆ ನಿನ್ನೆ MSME ಜಾಗೃತಿ ಕೆಲಸ ಹಾಕಿದ್ನಲ್ಲ, ಅದಕ್ಕೆ ಯಾರ್ಯಾರೆಲ್ಲ ಅಪ್ಲೈ ಮಾಡಿದ್ದೀರಾ ನನ್ನ ಒಂದು ಮುಂದಿನ ಅಪ್ಡೇಟ್ ಬರೋವರೆಗೂ ಏನೂ ಮುಂದುವರಿಯೋದಕ್ಕೆ ಹೋಗಬೇಡಿ. ಸೊ ಹಣ ಏನು ಯಾರೂ ಕಟ್ಟೋ ಹಾಗಿಲ್ಲ, ಮುಂದೇನೂ ಕಟ್ಟೋ ಹಾಗಿಲ್ಲ, ಆದರೂ ಕೂಡ ಸುಮ್ಮನೆ ಮುಂದುವರಿಯೋದು ಬೇಡ, ನಾನು ತಿಳಿಸ್ತೀನಿ ಮುಂದೆ. ಅದನ್ನೆಲ್ಲ ಇನ್ನೂ ಸ್ವಲ್ಪ ತಿಳ್ಕೊಂಡು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಇದೊಂದು ಅಪ್ಡೇಟನ್ನು ಮಾಡಬೇಕು. ನೆನ್ನೆ ವಿಡಿಯೋ ರಿಮೂವ್ ಮಾಡಿದ್ದಕ್ಕೆ ಸಾಕಷ್ಟು ಫೋನ್ ಬಂತು, ಏನು ಓಕೆ ಮೇಡಮ್ ಅಂತ, ಅದಕ್ಕೆ ತಿಳಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.